ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಬುಧವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋನ ನೋಡಿದಾಗ ನನಗೇನು ಅನಿಸುತ್ತೆ ಗೊತ್ತಾ, ಆಟ ನಾವು ಗೆಲ್ಲಕ್ಕೆ ಆಡಬೇಕು, ಇನ್ನೊಬ್ಬರನ್ನ ಸೋಲ್ಸಕ್ಕೆ ಆಡೋದಲ್ಲ. ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಯಾಕೆಂದರೆ ನಾವು ಆಟ ಆಡ್ತಿದ್ದೀವಿ ಒಂದು ಗೇಮ್ನ, ಇಲ್ಲ ಒಂದು ಜೀವನದಲ್ಲಿ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ನಾವು ಗೆಲ್ಲಬೇಕು, ನಾವು ಯಶಸ್ಸು ಕಾಣಬೇಕು ಅಂತ ನಾವು ಗೇಮ್ ಆಡಬೇಕು. ಅದು ಬಿಟ್ಟು ನಾನು ಗೇಮ್ ಆಡಿ ಗೆಲ್ತೀನೋ ಇಲ್ವೋ, ಇನ್ನೊಬ್ಬರನ್ನ ನಾನು ಸೋಲಿಸ್ತೀನಿ ಅಂತ ಆಡಿದರೆ ಖಂಡಿತವಾಗ್ಲೂ ಯಾವತ್ತೂ ಗೇಮ್ನ ಗೆಲ್ಲಕ್ಕಾಗಲ್ಲ. ಇದನ್ನು ನಾನು ಹೇಳ್ತಿರೋದು ಯಾರಿಗಪ್ಪ ಅಂದರೆ ರಾಶಿಕಾ ಮತ್ತು ಸೂರಜ್ ಅವ್ರಿಗೆ. ಓಕೆ, ಸೂರಜ್ ಅವರು ವಾಶ್ರೂಮಲ್ಲಿ ಈ ಪ್ರೋಮೋ ನೋಡಿದ ನಿಮ್ಮೆಲ್ಲರಿಗೂ ಗೊತ್ತು. ವಾಶ್ರೂಮಲ್ಲಿ ಒಂದು ಮಾತು ಹೇಳ್ತಾರೆ ರಾಶಿಕನ ಹತ್ರ, ಗಿಲ್ಲಿ 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 ಏನು ಗಿಲ್ಲಿ ಆಯ್ತಾ, ಅವನ ಹಾಸ್ಯನ ಇಡೀ ಊರೇ ನೋಡಿದೆ ಅಂತ. ಸೂರಜ್ ಅವರೇ, ಇಡೀ ಊರೇ ಗಿಲ್ಲಿ ಹಾಸ್ಯನ, ಗಿಲ್ಲಿ ಕಾಮಿಡಿನ ನೋಡಿದ್ದಕ್ಕೆ, ಗಿಲ್ಲಿ ಕಾಮಿಡಿನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ, ಚಪ್ಪಾಳೆ ತಟ್ಟಿದ್ದಕ್ಕೆ ಇವತ್ತು ಗಿಲ್ಲಿ ನಟ ಬಿಗ್ ಬಾಸ್ ಮನೇಲಿದ್ದಾನೆ. ಇದನ್ನು ಸೂರಜ್ ಅವ್ರು ತಿಳ್ಕೊಬೇಕು ಅಂತೀನಿ. ಸೂರಜ್ ಅವರೇ, ಓಕೆ, ನಿಮಗೆ ಆಯ್ತಾ ಗಿಲ್ಲಿ ನಟನ್ನ ನೋಡಿ ನಿಮ್ಗೇನೋ ಒಂಥರ ಅನ್ನಿಸ್ತಾ ಇರ್ಬೋದು, ಯಾಕೆ ಎಲ್ಲರೂ ಗಿಲ್ಲಿ ನಟ ಗಿಲ್ಲಿ 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 ಅಂತಾರೆ ಅಂತೇಳಿ. ಇವತ್ತು ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಅಂತ ಬರ್ತಿದೆ ಅಂತಂದರೆ ಅದ್ರ ಹಿಂದ್ಗಡೆ ಗಿಲ್ಲಿ ನಟನ ಶ್ರಮ ಮತ್ತು ಪ್ರಯತ್ನ ತುಂಬಾ ಇದೆ. ಯಾವುದೋ ಒಂದು ಮಂಡ್ಯದ ಪುಟ್ಟ ಹಳ್ಳಿಯಲ್ಲಿ ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂತಹ ಗಿಲ್ಲಿ ನಟ ಇವತ್ತು ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಅಂತ ಬರ್ತಾ ಇದೆ ಅಂದರೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾನೆ. ಬೆಂಗಳೂರಲ್ಲಿ ಪುಟ್ಬಾತಲ್ಲಿ ಮಲ್ಕೊಂಡು, ಎಲ್ಲೋ ಪುಟ್ಬಾತ ಚಿತ್ರಾನ್ನ ತಿಂದ್ಕೊಂಡು ಆಯಿತಾ, ಎಷ್ಟೋ ಶೋಗಳಿಗೆ ಆಡಿಷನ್ನಿಗೆ ಬಂದುಬಿಟ್ಟು ಆಡಿಷನ್ ಕೊಟ್ಟು ಆಯಿತಾ, ಕಾಮಿಡಿ ಕಿಲಾಡಿಗಳಿಗೆ ಆಯಿತಾ ಅವನು ಸೆಲೆಕ್ಟ್ ಆಗಿ ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ, ಅಂದರೆ ಬಿಗ್ ಬಾಸ್ ಮನೇಲಿ ಒಂದು ಟಾಪೆಸ್ಟ್ ಕಂಟೆಸ್ಟೆಂಟ್ ಆಗಿ ವಿನ್ನರೇ ಆಗ್ತಾನೆ ಅನ್ನೋ ಲೆವೆಲ್ಲಿಗೆ ಆಯಿತಾ ರಾರಾಜಿಸ್ತಿದ್ದಾನೆ ಗಿಲ್ಲಿ ನಟ ಅಂತಂದರೆ ಆಯಿತಾ, ಅದಕ್ಕೆ ಅವನ ಕಷ್ಟ ಪರಿಶ್ರಮ ತುಂಬ ಇದೆ. ಅದನ್ನು ಸೂರಜ್ ಅವ್ರು ತಿಳ್ಕೋಬೇಕು. ಓಕೆ, ನನಗೆ ರಾಶಿಕಾ ಮತ್ತು ಗಿಲ್ಲಿ ನಟನ ಮಧ್ಯೆ ಏನು ಕೋಲ್ಡ್ ವಾರ್ ನಡೀತಾ ಇದೆ ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಅದು ಕೋಲ್ಡ್ ವಾರ್ ಅನ್ನೋದಕ್ಕಿಂತನೂ ರಾಶಿಕನ್ಗೆ ಕಾವಿನ ಕಂಡ್ರೆ ಆಗಲ್ಲ, ಗಿಲ್ಲಿ ನಟಗಿಂತ ರಾಶಿಕನ್ಗೆ ಕಾವಿನ ಕಂಡ್ರೆ ಆಗಲ್ಲ. ಹಾಗಾಗಿ ರಾಶಿಕನ್ಗೆ ಏನು ಅಂತಂದರೆ ಸೂರಜ್ನ ಹತ್ರ ನಿನ್ನೆಯಿಂದ ಡಿಸ್ಕಸ್ ಮಾಡ್ತಾ ಇರೋದು ಅಂದರೆ ವೀಕ್ಲಿ ಟಾಸ್ಕ್ ಕೊಟ್ಟಾಗಿನಿಂದ ರಾಶಿಕಂದು ಒಂದೇ ಗೋಳು, ನಾವು ಗೆಲ್ತೀವೋ ಬಿಡ್ತೀವೋ, ಅಕಸ್ಮಾತ್ ನಾವು ಗೆದ್ದರೆ ಕಾವಿಂದು ಗಿಲ್ಲಿ ನಟನು ಆಟದಿಂದ ಹೊರಗಡೆ ಇಡಬೇಕು ಅನ್ನೋದು ರಾಶಿಕನ್ ಮಾತಾಗಿದೆ. ಅಂದರೆ ನಾವು ಗೆಲ್ತೀವೋ ಇಲ್ವೋ, ಒಟ್ಟಾರೆ ಗಿಲ್ಲಿ ನಟ ಕಾವಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇಡಬೇಕು ಅಂತೇಳಿ ಶಪಥ ಮಾಡ್ದಂಗಿದೆ ರಾಶಿಕಾ. ಫಸ್ಟು ರಾಶಿಕಾ ಗೇಮ್ ಆಡಿ ಗೇಮ್ ಗೆಲ್ಲಿ ಆಮೇಲೆ ಹೊರಗಿಡೋದ್ರ ಬಗ್ಗೆ ಯೋಚನೆ ಮಾಡಿರುತ್ತೆ ಅಂತ ಹೇಳ್ತೀನಿ. ನನಗೆ ಈ ವೀಕ್ಲಿ ಟಾಸ್ಕ್ ಕೊಟ್ಟಿದ್ದಾರಲ್ವ, ಇದು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗಿದೆ. ಇಲ್ಲಿ ಯಾರು ಸ್ಟ್ರಾಂಗು ಅನ್ನೋದು ಗೊತ್ತಾಗ್ತಾ ಇದೆ, ನೀವು ನೋಡೋ ಎಲ್ಲರಿಗೂ ಗೊತ್ತಾಗ್ತಿದೆ. ಈಗ ಅಶ್ವಿನಿ ಗೌಡ, ರಘು ಅವರು ಅಷ್ಟೇ ಏಜ್ ಆಗಿದ್ರು ಕೂಡ ಅವ್ರು ಸ್ಟ್ರಾಂಗಾಗಿ ಗೇಮ್ ಆಡ್ತಾ ಇದ್ದಾರೆ ಆಯ್ತಾ. ಅದೇ ರೀತಿ ನಮ್ಮ ಮಾಳು ರಕ್ಷಿತಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡ್ತಾ ಇದ್ದಾರೆ. ಮಾಳು ರಕ್ಷಿತಾ ಸಖತ್ತಾಗಿ ಗೇಮ್ ಆಡ್ತಾ ಇದ್ದಾರೆ ನಿಜವಾಗ್ಲೂ. ಈ ವೀಕ್ಲಿ ಟಾಸ್ಕಲ್ಲಿ ಏನು ಈ ಬಾಲ್ ಹಾಕೋದ್ರಲ್ಲಿ, ಈ ಜೋಡಿ ಟಾಸ್ಕ್ ಏನಿದೆ, ಈ ಬಾಲನ್ನು ಕಲೆಕ್ಟ್ ಮಾಡೋ ಟಾಸ್ಕು, ಇದರಲ್ಲಿ ನಮ್ಮ ರಕ್ಷಿತಾ ಮತ್ತು ಮಾಳು ಆಯ್ತಾ ಗೆದ್ದಿದ್ದೇ ಆದರೆ ಆಯ್ತಾ, ಗೆದ್ದರೆ ಹೆಂಗಿರುತ್ತೆ, ಸೂಪರ್. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನನಗಿರುವಂತಹ ಸೋರ್ಸ್ ಪ್ರಕಾರವಾಗಿ ಆಯಿತಾ ಮಾಳು ಮತ್ತು ರಕ್ಷಿತಾ ಆಯಿತಾ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದಿಬ್ರು ಕಮೆಂಟ್ ಕೂಡ ಮಾಡಿದ್ರು, ಮಾಳು ಮತ್ತು ರಕ್ಷಿತಾ ವಿನ್ ಆಗ್ತಾರೆ ಮೇಡಮ್ ಅಂತೇಳಿ. ಹಂಗೆಲ್ಲಾದ್ರೂ ಮಾಳು ರಕ್ಷಿತಾ ವಿನ್ ಆದರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಈ ಪ್ರೋಮೋ ನೋಡಿದಾಗ ಗಿಲ್ಲಿ ನಟ, ಕಾವ್ಯ ಮತ್ತು ರಾಶಿಕಾ, ಸೂರಜ್ ಮಧ್ಯೆ ನಡೀತಿರುವ ಈ ಕೋಲ್ಡ್ ವಾರ್ಯು ಆಯಿತಾ, ನಿಜವಾಗ್ಲೂ ಇಬ್ಬರಿಗೂ ಪ್ರಯೋಜನ ಇಲ್ಲ. ಇಬ್ಬರು ಫಸ್ಟು ಏನು ಗೊತ್ತಾ, ಗೇಮನ್ನು ವಿನ್ ಆಗಿ ಆಮೇಲೆ ಮಾತಾಡಿ ಅಂತೀನಿ. ನಮ್ಮ ಗಿಲ್ಲಿ ನಟ ಈಗಲೇ ಯೋಚನೆ ಮಾಡ್ತಾ ಇದ್ದೇನೆ, ಯಾರು ಗೆದ್ರೂ ನಮ್ಮನ್ನಂತೂ ಆಟದಿಂದ ಹೊರಗಡೆ ಇಡ್ತಾರೆ, ಇದಕ್ಕೆ ಏನಾರು ಮಾಡಬೇಕು ಅಂತೇಳಿ ಗಿಲ್ಲಿ ನಟ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೋಡಬೇಕು ಗಿಲ್ಲಿ ನಟನ ಪ್ಲ್ಯಾನ್ನು ವರ್ಕೌಟ್ ಆಗುತ್ತಾ ಅಂತ. ಯಾಕೆಂದರೆ ಗಿಲ್ಲಿ ನಟ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡ್ತಾನೆ ಅಂತ ಅನ್ನಿಸ್ತಾ ಇದೆ. ಅಕಸ್ಮಾತ್ ನಾನು ಹೇಳ್ತಿರೋದು, ಮಹಳು ಮತ್ತು ರಕ್ಷಿತಾ ಈ ವೀಕ್ಲಿ ಟಾಸ್ಕಲ್ಲಿ, ಈ ಫಸ್ಟೇ ಟಾಸ್ಕ್ ಏನು ಬಾಲ್ನ ಕಲೆಕ್ಟ್ ಮಾಡೋ ಟಾಸ್ಕಲ್ಲಿ ಅಕಸ್ಮಾತ್ ಗೆದ್ದಿದ್ದೇ ಆದರೆ ಆಯಿತಾ, ವಿನ್ ಆಗಿದ್ದರೆ ಗಿಲ್ಲಿ ನಟನ್ನ ಕಾವಿನ ಎಲ್ಲಾದರೂ ಹೊರಗಿಟ್ರೆ ಆಯಿತಾ, ದಯವಿಟ್ಟು ಇದಕ್ಕೆ ಮತ್ತೊಂದು ಸರಿ ನೆಗೆಟಿವ್ನ ಸ್ಟಾರ್ಟ್ ಮಾಡಬೇಡಿ ಅಂತೀನಿ. ಯಾಕೆಂದರೆ ಅದು ಗೇಮ್ ಥರ ನೋಡಿ ಅಂತೀನಿ. ಯಾಕೆಂದರೆ ಗೇಮನ್ನು ಯಾವಾಗಲೂ ಗೇಮ್ ಆಗಿ ನೋಡಬೇಕು, ನೀವು ಅದು ಬಿಟ್ಟು ಬೇರೆ ಥರ ನೋಡಬೇಡಿ ಅಂತೀನಿ. ಯಾಕೆ ಅಂತಂದರೆ ಆಮೇಲೆ ಅಯ್ಯೋ ರಕ್ಷಿತಾ ಮಾಳು ಗಿಲ್ಲಿ ನಟನ್ನು ಕಾವಿನ ಹೊರಗಿಟ್ರು, ಗೇಮಿಂದ ಹೊರಗಿಟ್ರು, ಅದಲ್ಲೇ ಅಲ್ಲ.
ಗೇಮನ್ನು ಗೇಮ್ ಥರ ಆಡಿ ಅಂತೀನಿ. ಒಟ್ಟಾರೆಯಾಗಿ ರಕ್ಷಿತಾ ಮತ್ತು ಮಾಳು ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನೋಡೋಣ, ಅಕಸ್ಮಾತ್ ಎಲ್ಲಾದರೂ ಗಿಲ್ಲಿ ನಟನ್ನ ರಕ್ಷಿತಾ ಮತ್ತು ಮಾಳು ಎಲ್ಲಾದರೂ ಗಿಲ್ಲಿ ನಟ ಕಾವ್ಯನ ಹೊರಗಿಟ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ. ನನಗೆ ಯಾಕೋ ನನ್ನ ಒಂದು ಇದರಲ್ಲಿ ಸಿಕ್ಸ್ ಸೆನ್ಸ್ ಹೆಂಗೆ ಹೊಳಿತಾ ಇದೆ ಅಂದರೆ, ರಕ್ಷಿತಾ ಮಾಳು ಅವರು ನಮ್ಮ ಗಿಲ್ಲಿ ನಟ ಕಾವ್ಯನ ಹೊರಗಡೆ ಇಡೋಕ್ಕೆ ಚಾನ್ಸೇ ಇಲ್ಲ. ಬೇರೆ ಯಾರನ್ನಾದರೂ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಸ್ಪಂದನ್ಗೆ ಗೊತ್ತು ಕಾಲು ಪ್ಯಾಚರ್ ಆಗಿದೆ, ಹಾಗಾಗಿ ಸ್ಪಂದನ ಮತ್ತು ಧನುಷ್ ಗೌಡನ ಹೊರಗಿಡ್ಬೋದು, ಇಲ್ಲ ಬೇರೆ ಅಂದರೆ ರಘು ಅಶ್ವಿನಿ ಗೌಡ ಅವ್ರನ್ನ ಹೊರಗಿಡ್ಬೋದು. ಯಾಕೆಂದರೆ ಅವ್ರು ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅನ್ನೋದಕ್ಕೆ. ನೋಡೋಣ, ನಿಮಗೆ 2ನೇ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ಅದಲ್ಲದೆ ನಾನು ಇನ್ನೂ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ನಟನ್ಗೆ ಆಯಿತಾ ಗೇಮು ಆಡುವ ಆಸೆ ಮತ್ತು ಆಯಿತಾ ಆಕ್ರೋಶ ಎಲ್ಲವೂ ಕೂಡ ಇದೆ. ಬಟ್ ಗಿಲ್ಲಿ ನಟ ಸ್ವಲ್ಪ ಫನ್ನಿಯಾಗಿ ಗೇಮ್ ಆಡ್ತಾನೆ ಬಿಟ್ಟರೆ ಗೇಮನ್ನು ಸೀರಿಯಸ್ ಆಗಿ ತಗೊಂಡು ಆಡ್ತಾನೆ. ಆಮೇಲೆ ಅಕಸ್ಮಾತ್ ಈ ಬಾಲ್ ಹಾಕೋ ಗೇಮಲ್ಲಿ, ಬಾಲ್ ಕಲೆಕ್ಟ್ ಮಾಡೋ ಗೇಮಲ್ಲಿ ಸೋತ್ರೆ ಅಕಸ್ಮಾತ್ ಗಿಲ್ಲಿ ನಟ, ಮತ್ತೆ ಅದಕ್ಕೊಂದು ಕತೆ ಕಟ್ಟಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.